ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಫೆಬ್ರವರಿ 14ನೇ ತಾರೀಕುವರೆಗೂ ಕೂಡ ನಡೀತಾ ಇದೆ. ಆದರೆ ಇವಾಗ ಆಗಲೇ ಎಷ್ಟೊಂದು ಜನಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗ್ದಿದೆ. ಇವಾಗ ನಿಮಗೆ ಕಾಮನ್ಗೆ ಒಂದು ಬರುವಂಥ ಡೌಟ್ ಏನಂದರೆ ಪೇಪರ್ ಎಲ್ಲ ಯಾವಾಗ ವ್ಯಾಲಿಡೇಟ್ ಆಗುತ್ತೆ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ದು, ಮತ್ತು ರಿಸಲ್ಟ್ನ ಯಾವಾಗ ಕೊಡ್ತಾರೆ. ಇವಾಗ ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಕೆಲವು ಎರರ್ ಬಂದುಬಿಡ್ತು, ಕರೆಕ್ಟಾಗಿ ರೀಡಿಂಗ್ ಬರಲಿಲ್ಲ, ಮತ್ತು ರಿಸಲ್ಟ್ ಬರೀಬೇಕಾದ್ರೆ ಯೂನಿಟ್ ಮೆನ್ಷನ್ ಮಾಡಲಿಲ್ಲ, ಇವಾಗ ನನ್ನ ಫೇಲ್ ಮಾಡಿಬಿಡ್ತಾರಾ, ಮತ್ತು ಅದಕ್ಕೇನಾದರೂ ಒಂದು 2-3 ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರಾ, ಯಾವ ರೀತಿ ಆಗುತ್ತೆ ಅಂದರೆ ಸಹಜ ಜನ ಕೇಳ್ತೀರಾ, ನೀವೇನೇನು ಡೌಟ್ಸ್ಗಳನ್ನ ಕೇಳಿದ್ದೀರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತು ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ನೀವು ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟು ಥಿಯರಿ ಎಕ್ಸಾಮ್ ಬರ್ತಿದೆ. ಥಿಯರಿ ಎಕ್ಸಾಮಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ತುಂಬ ಕಷ್ಟ ಇರೋದು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಇರುತ್ತೆ. ಆಲ್ಮೋಸ್ಟ್ ಬೇರೆ ಸಬ್ಜೆಕ್ಟ್ ಎಲ್ಲ ಈಸಿಯಾಗಿ ನೀವು ಒಂದು ಹ್ಯಾಂಡಲ್ ಮಾಡ್ತೀರಾ. ಇಲ್ಲಿ ನೀವು ಏನಾದರೂ ನಿಮಗೆ ಮ್ಯಾಥ್ಸ್ ತುಂಬ ಕಷ್ಟ ಇದೆ, ಮ್ಯಾಥ್ಸಲ್ಲಿ ಏನಾದರೂ ನೀವು ಒಳ್ಳೆ ಸ್ಕೋರ್ನ ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಹಿತಿ ಮಿತ್ರ ಅಕಾಡೆಮಿ ಕಡೆಯಿಂದ ನಿಮಗೆ ಒಂದು ಫಾಸ್ಟ್ ರಿವಿಷನ್ ಕ್ಲಾಸ್ನ ಮಾಡ್ತಾ ಇದ್ದಾರೆ. 28 ಡೇಸ್ ಇರುತ್ತೆ, ಕಂಪ್ಲೀಟ್ಲಿ ಆನ್ಲೈನ್ ನಡೆಯುತ್ತೆ. ಈ ಒಂದು ಕ್ಲಾಸಸ್ಸಲ್ಲಿ ನಿಮಗೆ ಒಂದು ಶಾರ್ಟ್ ನೋಟ್ಸು ಮತ್ತು ಟ್ರಿಕ್ಸು, ಸ್ಟ್ರಾಟಜಿ ಎಲ್ಲನೂ ಕೂಡ ಹೇಳ್ಕೊಡ್ತಾರೆ, ಮತ್ತು ರಿವಿಷನ್ ಕೂಡ ಮಾಡ್ಕೊಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಗೂಗಲ್ ಫಾರ್ಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಫಿಲಪ್ ಮಾಡಿ. ಮತ್ತು ಇವ್ರ ಹತ್ರ ಜಾಯ್ನ್ ಆಗಿರೋ ಪ್ರೀವಿಯಸ್ ಸ್ಟೂಡೆಂಟ್ಸು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಅನ್ನೋ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದಾಗಿರುತ್ತೆ. ಮತ್ತು ಫ್ಯಾಕಲ್ಟಿ ಕೂಡ BMSL ಕಾಲೇಜಲ್ಲಿ ಇಂಜಿನಿಯರಿಂಗ್ನ ಮಾಡಿದ್ದಾರೆ, ಹಾಗೆ MNC ಕಂಪ್ನಿಯಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಒಂದು ಕ್ಲಾಸ್ಗೆ ಜಾಯ್ನ್ ಆಗಬೇಕಂದ್ರೆ 999 ಇರುತ್ತೆ ಪ್ರೈಸು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರುತ್ತೆ. ಫಾರ್ಮ್ನ ಫಿಲಪ್ ಮಾಡಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇವಾಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇವಾಗ ನೀವೆಲ್ಲರೂ ಕೂಡ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಆಲ್ಮೋಸ್ಟ್ ನೀವೆಲ್ಲ ಕೂಡ ಮುಗಿಸಿದ್ದೀರಾ. ಲಾಸ್ಟ್ ಬ್ಯಾಚ್ ಇರೋರು ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ನೂ ಬರೀತಾ ಇರ್ಬೋದು, ಅಥವಾ ನೆಕ್ಸ್ಟ್ ಶೆಡ್ಯೂಲ್ ಆಗಿರ್ಬೋದು ಒಂದು 2 to 3 ಡೇಸಲ್ಲಿ. ಓಕೆನಾ? ಇವಾಗ ನೀವು ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಬರುವಂಥ ಡೌಟ್ ಏನಂದರೆ, ಇವಾಗ ನಂದು ರೀಡಿಂಗ್ ಕರೆಕ್ಟಾಗಿ ಬರಲಿಲ್ಲ, ಮತ್ತು ಮಾಡಬೇಕಾದ್ರೆ ತಪ್ಪಾಯಿತು, ಮತ್ತು ಅಲ್ಲೇ ಫ್ಯಾಕಲ್ಟಿನೇ ಹೆಲ್ಪ್ ಮಾಡಿದ್ರು ನನಗೆ, ಈ ಎಲ್ಲ ಫ್ಯಾಕ್ಟರ್ಸಿಂದ ನನಗೇನಾದರೂ ಮಾರ್ಕ್ಸ್ ಕಟ್ ಆಗುತ್ತಾ ಅಂತ ನೀವು ಸಾಕಷ್ಟು ಜನ ಕೇಳ್ತೀರಾ. ನೋಡಿ, ಯೂಶ್ವಲಿ ಈ ಒಂದು ಫ್ಯಾಕ್ಟರ್ಸಿಂದ ನಿಮಗೆ ಮಾರ್ಕ್ಸ್ ಕಟ್ ಆಗಲ್ಲ. ನಿಮ್ಗೇನು ನೀವು ಮಾಡಿರ್ತೀರೋ ಅದಕ್ಕೆ ತಕ್ಕಂಗೆ ಮಾರ್ಕ್ಸ್ ಬರುತ್ತೆ. ಓಕೆನಾ? ಮತ್ತು ಪೇಪರ್ ವ್ಯಾಲ್ಯೂಯೇಷನಲ್ಲಿ ಏನಾಗುತ್ತೆ ಅಂದರೆ ಇಮಿಡಿಯೇಟಾಗಿ ಆಗುತ್ತೆ. ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸಿ ನೀವು ಆಚೆ ಬರ್ತೀರಾ, ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಒಂದು ಟೈಮ್ ಇರುತ್ತಲ್ಲ, ಆ ಒಂದು ಟೈಮ್ ಡ್ಯೂರೇಷನಲ್ಲಿ ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ವ್ಯಾಲ್ಯೂಯೇಟ್ ಮಾಡ್ತಾರೆ, ಸಿಸ್ಟಮಲ್ಲಿ ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ತಾರೆ. ಡೈರೆಕ್ಟಾಗಿ ಅದು PU ಬೋರ್ಡ್ಗೆ ಇವಾಗಲೇ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟದು ಡಾಟಾ ಹೋಗಿರುತ್ತೆ. ಓಕೆನಾ? ಮತ್ತು ನಿಮಗೆ ಮಾರ್ಕ್ಸ್ ಏನು ಅಷ್ಟೊಂದು ಕಟ್ ಮಾಡೋಕ್ಕೋಗಲ್ಲ ಯೂಶ್ವಲಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ, ಮತ್ತು ಯಾರನ್ನೂ ಕೂಡ ಅಷ್ಟೊಂದು ಜನರನ್ನ ಫೇಲು ಕೂಡ ಮಾಡೋಕ್ಕೋಗಲ್ಲ. ಯಾರು ಕರೆಕ್ಟಾಗಿ ಕಾಲೇಜಿಗೆ ಬರ್ತಾ ಇರಲ್ಲ ಮತ್ತು ಜಾಸ್ತಿ ಆಟ ಆಡ್ತಾ ಇರ್ತಾರೆ ಕಾಲೇಜಲ್ಲಿ, ಅವ್ರನ್ನ ಬೇಕಂದರೆ ಫೇಲ್ ಮಾಡ್ಬೋದು. ನಿಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯೂಶ್ವಲಿ 99% ಯಾರು ಕೂಡ ಫೇಲ್ ಆಗಲ್ಲ. ಫೇಲ್ ಆದರೆ ಎಲ್ಲೋ 1% ಫೇಲ್ ಆಗ್ತಾರೆ. ಓಕೆನಾ? ಮತ್ತೆ ಇಲ್ಲಿ ಸಾಕಷ್ಟು ಜನ ನೀವು ಕೇಳ್ತಾ ಇರೋದೇನೆಂದರೆ, ಇವಾಗ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೀಬೇಕಾದ್ರೆ ಕೆಲವು ರೀಡಿಂಗ್ಗಳು ನನಗೆ ತಪ್ಪಾಗಿ ಬಂದಿದೆ, ಆ ಒಂದು ರೀಡಿಂಗ್ಗಳನ್ನೇ ನಾನು ಮೆನ್ಷನ್ ಮಾಡಿದ್ದೀನಿ ಆನ್ಸರ್ ಶೀಟಲ್ಲಿ, ಹಾಗೆ ಯೂನಿಟ್ಗಳನ್ನ ನಾನು ಮೆನ್ಷನ್ ಮಾಡಿಲ್ಲ, ಇದರಿಂದ ನನಗೇನಾದರೂ ಮಾರ್ಕ್ಸ್ ಕಟ್ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಎಷ್ಟೊಂದು ಜನ. ಯೂಶ್ವಲಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಆವ್ರೇಜ್ ಸ್ಕೋರಿಂಗ್ಗೆ ಬಂದ್ಬಿಟ್ಟೆ 25 ಎಬೋವ್ ಇರುತ್ತೆ. ಎಲ್ಲರೂ ಕೂಡ ಓದಿರೋನು ಕೂಡ 25 ಎಬೋವ್ ಸ್ಕೋರ್ ಮಾಡ್ತಾ ಇರ್ತಾರೆ. ನೀವು ಚೆನ್ನಾಗಿ ಸುಮಾರಾಗಿ ಓದಿದ್ರೂ ಕೂಡ 31-30 ಬಂದಿರುತ್ತೆ. ಏನು ತಲೆ ಕೆಡಿಸ್ಕೊಬೇಡಿ. ಏನಾದರೂ ತಪ್ಪು ಮಾಡಿತ್ತು ಅಂದರೆ 1 or 2 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಆನ್ ಆವ್ರೇಜ್ ಬಂದ್ಬಿಟ್ಟು 30ಗೆ 25 ಇರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ. ನೆಕ್ಸ್ಟು ಥಿಯರಿ ಎಕ್ಸಾಮ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ನಿಮಗೆ ಯಾರೂ ಕೂಡ ಹೆಲ್ಪ್ ಮಾಡಲ್ಲ, ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಸೆಕೆಂಡ್ ಪಿ ಯು ಸಿ ಥಿಯರಿ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಐಡಿಯಾ ಬರಲಿ, ಒಂದು ಯಾವ ರೀತಿ ಒಂದು ವ್ಯಾಲ್ಯೂಯೇಷನ್ ಆಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.